ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಸುಷ್ಮಾ. ಬಗೆದಷ್ಟು ಬಯಲಾಗ್ತಿದೆ ಭ್ರಷ್ಟ ಅಧಿಕಾರಿಗಳ ಅಕ್ರಮ ಸಂಪತ್ತು. ಪಾಂಡುರಂಗ ಖಜಾನೆ ಕಂಡು ಬೆಚ್ಚಿಬಿದ್ದ ಎಸಿಬಿ ಅಧಿಕಾರಿಗಳು. ಮಾವನ ಮನೆಯಲ್ಲೇ ಬಂಗಾರದ ಕೋಟೆ ಕಟ್ಟಿದವರು ಯಾರು ಗೊತ್ತಾ? ಆಂತರಿಕ ಅಸಮಾಧಾನಕ್ಕೆ ತೇಪೆ ಹಾಕೋಕೆ ಸಿಎಂ ಡಿನ್ನರ್ ಮೀಟಿಂಗ್. ಇದೆಲ್ಲವನ್ನು ನೋಡೋಣ. ಭ್ರಷ್ಟರನ್ನ ಭೇಟಿಯಾಡಿದ್ದು ಹೇಗೆ ಎಸಿಬಿ ಅಧಿಕಾರಿಗಳು? ಸರ್ಕಾರಿ ಉದ್ಯೋಗದಲ್ಲಿ ಇದ್ಕೊಂಡು ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದಿಸಿದ್ದು ಹೇಗೆ ಗೊತ್ತಾ? ಭ್ರಷ್ಟರ ಕೋಟೆಯಲ್ಲಿ ಬಂಗಾರವನ್ನ ಭೇಟಿಯಾಡಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಎಸಿಬಿ ಶಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಸಹಕಾರ ಸಂಘಗಳ ಜಂಟಿ ನಿಬಂಧಕರಿಗೆ ಶಾಕ್ ಕೊಟ್ಟಿದ್ದಾರೆ. ಸಹಕಾರ ಸೌಧದ ಬೆಂಗಳೂರು ಪ್ರಾಂತ್ಯದ ಸಹಕಾರ ಸಂಘದ ಜಂಟಿ ನಿಬಂಧಕ ಪಾಂಡುರಂಗ್ ಗರಗ್ ಮನೆ ಮೇಲೆ ರೇಡ್ ಮಾಡಿದ್ದು 5 ಕಡೆ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ವಿಜಯನಗರದ ಮನೆ, ಜಯನಗರದ ಫ್ಲಾಟ್, ಜಯನಗರದಲ್ಲಿರುವ ಡಿ ಪಾಂಡುರಂಗ ಗರಗ್ ಅತ್ತೆಯ ಮನೆ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲೂ ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದು ಜಂಟಿ ನಿಬಂಧಕ ಪಾಂಡುರಂಗ ಗರಗ್ ಮನೆಯಲ್ಲಿನ ವಸ್ತುಗಳನ್ನು ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಪಾಂಡುರಂಗ ಮನೆಯಲ್ಲಿ ಕಂತೆ ನೋಟು ಪತ್ತೆಯಾಗಿದ್ರೆ ಚಿನ್ನ ಬೆಳ್ಳಿ ಸೇರಿದಂತೆ ಅಪಾರ ಪ್ರಮಾಣದ ಸಂಪತ್ತು ಪತ್ತೆಯಾಗಿದೆ. ಬೆಂಗಳೂರಿನ ವಿಜಯನಗರದಲ್ಲಿರುವ ಮನೆಗೆ ಚಿನ್ನ ಬೆಳ್ಳಿ ವಸ್ತುಗಳ ಮೌಲ್ಯ ತಿಳಿಯೋಕೆ ತೂಕದ ಯಂತ್ರ ತರಿಸಲಾಗಿತ್ತು. ಟಿಪಿಒ ಜಯರಾಜ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳ ಜಾಲಾಟ ಶುರು ಮಾಡ್ತಿದ್ದಂತೆಯೇ ಒಂದೊಂದೇ ಭ್ರಷ್ಟಾಚಾರ ಬಯಲಾಗ್ತಾನೆ ಇದೆ. ಎಸಿಬಿ ತನಿಖೆ ವೇಳೆ ಅಪಾರ ಪ್ರಮಾಣದ ಹಣ, ಚಿನ್ನ ಪತ್ತೆಯಾಗಿದೆ. ಕೇರಳದ ಕೊಚ್ಚಿನ್ನಲ್ಲಿರುವ ಬ್ಯಾಂಕ್ನಲ್ಲಿರುವ ಮಾಹಿತಿ ಇದೆ. ಹೀಗಾಗಿ ಕೊಚ್ಚಿನ್ನ ಬ್ಯಾಂಕ್ಗೆ ಎಸಿಬಿ ಅಧಿಕಾರಿಗಳು ಭೇಟಿ ನೀಡಲಿದ್ದು ಲಾಕರ್ ಓಪನ್ ಮಾಡೋಕೆ ಅಧಿಕಾರಿಗಳು ತೆರಳಿದ್ದಾರೆ. ಟಿಪಿಒ ಜಯರಾಜ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳ ಜಾಲಾಟ ಶುರು ಮಾಡ್ತಿದ್ದಂತೆ ಒಂದೊಂದೇ ಭ್ರಷ್ಟಾಚಾರ ಬಯಲಾಗ್ತಾ ಇವೆ. ಎಸಿಬಿ ತನಿಖೆ ವೇಳೆ ಅಪಾರ ಪ್ರಮಾಣದ ಹಣ, ಚಿನ್ನ ಪತ್ತೆಯಾಗಿದೆ. ಕೇರಳದ ಕೊಚ್ಚಿನ್ನಲ್ಲಿರುವ ಬ್ಯಾಂಕ್ನಲ್ಲಿರುವ ಮಾಹಿತಿ ಇದೆ. ಹೀಗಾಗಿ ಕೊಚ್ಚಿನ್ನ ಬ್ಯಾಂಕ್ಗೆ ಎಸಿಬಿ ಅಧಿಕಾರಿಗಳು ಭೇಟಿ ನೀಡಲಿದ್ದು ಲಾಕರ್ ಓಪನ್ ಮಾಡೋಕೆ ಅಧಿಕಾರಿಗಳು ತೆರಳಲಿದ್ದಾರೆ. ಡಿಎಚ್ಒ ವಿಜಯಕುಮಾರ್ ಮನೆ ಮೇಲೆ ಎಸಿಬಿ ದಾಳಿ ಮಾಡಿದ್ದು ದಾಳಿಯ ವೇಳೆ 6 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. 300 ಗ್ರಾಂ ಚಿನ್ನಾಭರಣ, ಆಸ್ತಿ ದಾಖಲೆಗಳು ಪತ್ತೆಯಾಗಿವೆ. ಬೆಂಗಳೂರಿನಲ್ಲಿ 3 ಫ್ಲಾಟ್, ಕೋಲಾರ ಬಳಿ 10 ಎಕರೆ ಜಮೀನು ಇದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಜಮೀನು ಇತ್ತು. ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಎಸಿಬಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಇನ್ನು ಮಾವನ ಬ್ಯಾಂಕ್ ಲಾಕರ್ನಲ್ಲೂ ಅಪಾರ ಚಿನ್ನ ಪತ್ತೆಯಾಗಿದೆ. ದೇವರಾಜ್ ಮಾವನ ಲಾಕರ್ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ಮನೆ ಮೇಲೆ ಎಸಿಬಿ ರೇಡ್ ಮಾಡಿದ್ದು ದೇವರಾಜ್ನ ಬಗೆದಷ್ಟು ಬಯಲಾಗ್ತಾನೆ ಇದ್ದು ಅಕ್ರಮ ಸಂಪತ್ತು ಕಂಡು ಅಧಿಕಾರಿಗಳ ತಂಡವೇ ಬೆಚ್ಚಿ ಬಿದ್ದಿದೆ. ಪಿಡಬ್ಲ್ಯೂಡಿ ಜೆಇ ಚನ್ನಬಸಪ್ಪ ಅವಟೆ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದು ತೋಟದ ಮನೆಯನ್ನು ಬಿಡದಂತೆ ಜಾಲಾಡಿದ್ದಾರೆ. ಕಲಬುರಗಿ ನಗರದಲ್ಲಿರುವ ಚನ್ನಬಸಪ್ಪ ಮನೆ ಮತ್ತು ಕಾಂಪ್ಲೆಕ್ಸ್ ಹಾಗೂ ಮಗದಪುರ ಗ್ರಾಮದ ತೋಟದ ಮನೆ ಮೇಲೆ ಎಸಿಬಿ ದಾಳಿ ನಡೆದಿದೆ. ಚನ್ನಬಸಪ್ಪ ಬೆಂಗಳೂರಿನ ಮಾಗಡಿ ಪಿಡಬ್ಲ್ಯೂಡಿ ಕಚೇರಿಯ ಜೆಇ ಆಗಿದ್ದು ಈ ಹಿಂದೆ ಆಳಂದದಲ್ಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದರು. 2 ತಿಂಗಳ ಹಿಂದೆ ಮಾಗಡಿಗೆ ವರ್ಗಾವಣೆಯಾಗಿದ್ದ ಚನ್ನಬಸಪ್ಪ ಸಂಪತ್ತನ್ನ ಎಸಿಬಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಡಾಕ್ಟರ್ ಬಿ ಶ್ರೀನಿವಾಸ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಕೊಪ್ಪಳದಲ್ಲಿರುವ ಕಚೇರಿ, ಬಳ್ಳಾರಿ ಮನೆಯನ್ನ ಜಾಲಾಡಿದ್ದಾರೆ. ವಿಮ್ಸ್ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಶ್ರೀನಿವಾಸ್ ಕೊಪ್ಪಳ ಕಿಮ್ಸ್ನ ಔಷಧಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದು ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಧಾರವಾಡ ಅರಣ್ಯ ಇಲಾಖೆ ಅಧಿಕಾರಿ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದು ಆದಾಯ ಮೀರಿ ಸಂಪಾದಿಸಿರುವ ಆಸ್ತಿಗಳನ್ನೆಲ್ಲ ಜಾಲಾಟ ನಡೆಸಿದ್ದಾರೆ. ಧಾರವಾಡದ ಜರ್ಮನ್ ವೃತ್ತದ ಬಳಿಯ ಕ್ವಾರ್ಟರ್ಸ್ ಬಳಿ ಎಸಿಎಫ್ ಶ್ರೀನಿವಾಸ್ ಮನೆ ಮೇಲೆ ದಾಳಿ ನಡೆದಿದೆ. ಇನ್ನು ಚಿತ್ರದುರ್ಗದ ವಿದ್ಯಾನಗರದಲ್ಲಿರುವ ಶ್ರೀನಿವಾಸ್ ಮನೆ ಮೇಲೆ ಹಾಗೂ ನಗರದ ಬಸವೇಶ್ವರ ಮೆಡಿಕಲ್ ಕಾಲೇಜು ಬಳಿ ಮಾರಘಟ್ಟ ಗ್ರಾಮದ ಬಳಿ ತೋಟದ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಖಾತೆ ಬದಲಾವಣೆ ಬಳಿಕ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟ. ಪಕ್ಷ ನಿಷ್ಠರು ಪ್ರತ್ಯೇಕ ಸಭೆ ಮಾಡಿದ್ದು ಯಾಕೆ? ಸಿಎಂ ಬಿಎಸ್ವೈ ಡಿನ್ನರ್ ಮೀಟಿಂಗ್ ಕರೆದಿರೋ ಉದ್ದೇಶವಾದ್ರೂ ಏನು? 14 ಶಾಸಕರು ಮಾಡಿದ ಚರ್ಚೆಗಳಾದ್ರೂ ಏನು? ಇದೆಲ್ಲವನ್ನು ನೋಡೋಣ ಡಿನ್ನರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನದ ಬೆಂಕಿ ಧಗಧಗ ಅಂತ ಹೊತ್ತಿಕೊಂಡಿದೆ. ಕೇಸರಿ ಪಾಳೆಯದ ಒಳಗೊಳಗೆ ಭಾರಿ ಬೆಳವಣಿಗೆ ನಡೀತಾ ಇತ್ತು. ಭಿನ್ನಮತವನ್ನ ಮೊಳಕೆಯಲ್ಲಿ ಚಿವುಟಿ ಹಾಕಲು ಸಿಎಂ ಬಿಎಸ್ವೈ ಮಾಸ್ಟರ್ ಪ್ಲಾನ್ ಮಾಡಿದ್ದು ಭೋಜನಕೂಟದ ಪಾಲಿಟಿಕ್ಸ್ ಮಾಡಿದ್ದಾರೆ. ಕಿಚ್ಚು ಜ್ವಾಲಾಮುಖಿಯಾಗುವ ಮುನ್ನ ಮಟ್ಟ ಹಾಕಲು ಬಿಎಸ್ವೈ ರಣತಂತ್ರ ರೂಪಿಸಿದ್ದು ಔತಣಕೂಟ ನಡೆಯಲಿದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಭಿನ್ನಮತರ ಸ್ಫೋಟಗೊಂಡಿರುವುದರಿಂದ ಅಸಮಾಧಾನವನ್ನ ಇಲ್ಲೇ ಹೊಸಕ್ಕೆ ಹಾಕಲು ಸಿಎಂ ಬಿಎಸ್ವೈ ನಿರ್ಧರಿಸಿದ್ದು ಕಮಲಪಾಳ್ಯದಲ್ಲಿ ಭೋಜನಕೂಟದ ಪಾಲಿಟಿಕ್ಸ್ ಶುರುವಾಗಿದೆ. ಸಿಟ್ಟು ಶಮನಕ್ಕೆ ಡಿನ್ನರ್ ಪಾರ್ಟಿ ನಡೆಯಲಿದೆ. ಅಷ್ಟಕ್ಕೂ ಔತಣಕೂಟದ ರಾಜಕೀಯಕ್ಕೆ ಕಾರಣವಾಗಿರುವುದು ನಿನ್ನೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕರು ನಡೆಸಿದ ದಿಢೀರ್ ಮೀಟಿಂಗ್. ನಿನ್ನೆ ವಿಧಾನಸೌಧದಲ್ಲಿ ಬಿಜೆಪಿ ನಿಷ್ಠ ಶಾಸಕರು ಸಭೆ ನಡೆಸಿದ್ದು ಈ ಸಭೆ ತೀವ್ರ ಕುತೂಹಲಕ್ಕೂ ಕಾರಣವಾಗಿದೆ. ನಿನ್ನೆ ಮಧ್ಯಾಹ್ನ ಶಕ್ತಿ ಕೇಂದ್ರದಲ್ಲಿ 14 ಬಿಜೆಪಿ ಶಾಸಕರು ಮೀಟಿಂಗ್ ನಡೆಸಿದ್ದಾರೆ. ಈ ಸಭೆಯಲ್ಲಿ ಶಾಸಕರಾದ ಸುನಿಲ್ ಕುಮಾರ್, ತಿಪ್ಪಾರೆಡ್ಡಿ, ಸಿದ್ದು ಸವದಿ, ಅಪ್ಪಚ್ಚು ರಂಜನ್, ಬಿಸಿ ನಾಗೇಶ್, ರಾಜೇಶ್ ನಾಯ್ಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಸಭೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ನಿನ್ನೆ 14 ಬಿಜೆಪಿ ಶಾಸಕರು ನಡೆಸಿದ ಸಭೆಯಲ್ಲಿ 6 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ. ಸಂಪುಟ ಪುನರಚನೆ, ನಿಗಮ ಮಂಡಳಿ ನೇಮಕದ ಕುರಿತು ಚರ್ಚೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಮೋದಿ ಮಾದರಿ ಆಡಳಿತ ಇಲ್ಲದ ಕುರಿತು ಆಕ್ರೋಶ ವ್ಯಕ್ತವಾಗಿದೆ. ವಿಧಾನಸೌಧದಲ್ಲೇ ಸಭೆ ನಡೆಸಿ ಹೈಕಮಾಂಡ್ ಮತ್ತು ಸಿಎಂ ಬಿಎಸ್ವೈಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಮತ್ತೊಂದೆಡೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಬಿಎಸ್ವೈ ನಿಷ್ಠ ಶಾಸಕರ ಸಭೆ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ 1 ಗಂಟೆಗೂ ಹೆಚ್ಚು ಗಂಟೆಗಳ ಕಾಲ ನಡೆದಂತಹ ಸಭೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ, ಶಂಕರ ಪಾಟೀಲ್, ಮುನೇನಕೊಪ್ಪ, ಡಾ ಶಿವರಾಜ್ ಪಾಟೀಲ್, ರಾಜುಗೌಡ ಸೇರಿದಂತೆ 8ಕ್ಕೂ ಹೆಚ್ಚು ಶಾಸಕರು ಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಶಾಸಕರ ಜೊತೆ ಸಿಎಂ ಮಾತುಕತೆ ನಡೆಸಿದ್ದು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲು ಪ್ಲಾನ್ ಮಾಡಲಾಗಿದೆ. ಇಂದಿನ ಭೋಜನಕೂಟದಲ್ಲಿ ಪಾಲ್ಗೊಳ್ಳುವಂತೆಯೂ ಆಪ್ತ ವಲಯದ ಶಾಸಕರಿಗೆ ಸಿಎಂ ಬಿಎಸ್ವೈ ಸೂಚಿಸಿದ್ದಾರೆ. ಸಿಎಂ ಬಿಎಸ್ವೈ ಅಧಿಕೃತ ನಿವಾಸಕ್ಕೆ ಭೇಟಿ ನೀಡಿದ ಹಲವು ಸಚಿವರು ಮತ್ತು ಶಾಸಕರು ಈ ವೇಳೆ ಡಿನ್ನರ್ ಪಾರ್ಟಿ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಸಚಿವರಾದ ರಮೇಶ್ ಜಾರಕಿಹೊಳಿ, ಉಮೇಶ್ ಕತ್ತಿ, ಪ್ರಭು ಚೌಹಾಣ್, ಮುರುಗೇಶ್ ನಿರಾಣಿ ಭೇಟಿ ನೀಡಿದ್ದು ಶಾಸಕರಾದ ರಾಜುಗೌಡ, ವಿರೂಪಾಕ್ಷಪ್ಪ, ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸೇರಿದಂತೆ ಹಲವರು ಭೇಟಿಯಾಗಿ ಚರ್ಚೆ ನಡೆಸಿದರು. ನಿನ್ನೆ 14 ಶಾಸಕರು ನಡೆಸಿದ ಸಭೆಯಲ್ಲಿ 6 ಪ್ರಮುಖ ವಿಚಾರಗಳ ಬಗ್ಗೆ ಮೂಲ ಬಿಜೆಪಿ ಶಾಸಕರು ಚರ್ಚೆ ನಡೆಸಿದ್ದಾರೆ. ಅದರಲ್ಲೂ ಮೋದಿ ಮಾದರಿ ಆಡಳಿತ ರಾಜ್ಯ ಸರ್ಕಾರದಲ್ಲಿ ಆಗ್ತಿಲ್ಲ, ಸೈದ್ಧಾಂತಿಕ ನಿಲುವು ಸರ್ಕಾರದ ಆಡಳಿತದಲ್ಲಿ ಪ್ರತಿಫಲಿಸಬೇಕು, ಸಚಿವ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯವೇ ಇಲ್ಲ, ಪಕ್ಷದಲ್ಲಿ ಹಿರಿಯರನ್ನ ನಿರಂತರವಾಗಿ ಕಡೆಗಣನೆ ಮಾಡಲಾಗ್ತಾ ಇದೆ, 2023ರ ಚುನಾವಣೆ ವೇಳೆಗೆ 2ನೇ ಹಂತದ ನಾಯಕರ ಬೆಳವಣಿಗೆಯಾಗಬೇಕು ಎಂಬ ವಿಚಾರಗಳನ್ನು ವರಿಷ್ಠರ ಗಮನಕ್ಕೆ ತರಬೇಕು ಅಂತ ಚರ್ಚೆ ನಡೆಸಿದರು. ರಾಜಕಾರಣದಲ್ಲಿ ಯಾರೂ ಸನ್ಯಾಸಿಗಳಲ್ಲ ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಸಿಎಂ ಮನೆಗೆ ಹೋಗಿದ್ದೆವು. ಮುಖ್ಯ ಸಚೇತಕ ಸುನಿಲ್ ಕುಮಾರ್ ಜೊತೆ ಭೋಜನಕೂಟ ಮಾಡಿದ್ವು. ಭೋಜನಕೂಟಕ್ಕೆ ಎಲ್ಲರೂ ಸೇರಿದ್ದರಲ್ಲಿ ತಪ್ಪೇನೂ ಇಲ್ಲ. ಹಾದಿ ಬೀದಿಯಲ್ಲಿ ಮಾತನಾಡುವ ಬದಲು ಒಂದೆಡೆ ಸೇರಿ ಮಾತನಾಡಿದೆವು ಅಂತ ಹೇಳಿದರು. ಇನ್ನು ನಿನ್ನೆ ಕೆಲ ಶಾಸಕರು ಒಂದೆಡೆ ಕೂತು ಮಾತನಾಡಿದ್ದು ಅವರು ಸಿಎಂ ಬಿಎಸ್ವೈಗೆ ಮುಕ್ತವಾಗಿ ಸಲಹೆ ಕೊಡಬಹುದು ಅಂತ ಹೇಳಿದ್ರು. ಇನ್ನು ಸಿಎಂ ಬಿಎಸ್ವೈ ಬದಲಾವಣೆಯ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಬಾರದು, ಯಡಿಯೂರಪ್ಪನನ್ನ ಸಿಎಂ ಮಾಡಿದ್ದು ಹೈಕಮಾಂಡ್ ಅಂತ ಹೇಳೋ ಮೂಲಕ ಯತ್ನಾಳ್ಗೆ ರೇಣುಕಾಚಾರ್ಯ ಎಚ್ಚರಿಕೆ ಕೊಟ್ಟರು. ವಿಧಾನಸೌಧಕ್ಕೆ 15,000 ಟಪಾಲ್ಗಳನ್ನು ಬರೆದು ಕಳಿಸಿದ್ದು ಯಾರು? ಸಾರಿಗೆ ಸಿಬ್ಬಂದಿಗೆ ಡಿಸೆಂಬರ್ನಿಂದ ಬರ್ತಿರೋದು ಅರ್ಧ ಸ್ಯಾಲರಿ. ಇನ್ನು 2-3 ದಿನದಲ್ಲಿ ಸ್ಯಾಲರಿ ಕೊಡೋ ಭರವಸೆ ಕೊಟ್ಟಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಏಕಕಾಲಕ್ಕೆ ಬರೋಬ್ಬರಿ 15,000ಕ್ಕೂ ಹೆಚ್ಚು ಪತ್ರಗಳು ಒಟ್ಟಿಗೆ ಬಂದಿದ್ದು, ಈ ಟಪಾಲ್ಗಳನ್ನು ನೋಡಿ ವಿಧಾನಸಭೆಯ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಸಿಎಂ 2 ಸಚಿವರು 4 ಅಧಿಕಾರಿಗಳಿಗೆ ಈ ಪತ್ರಗಳು ಬಂದಿದ್ದು, ಒಂದೇ ಖಬರ್, ಒಂದೇ ವಿಷಯವನ್ನ ಪತ್ರಗಳು ಹೊಂದಿವೆ. ಸಿಎಂ ಬಿಎಸ್ವೈ ಕಚೇರಿಗೆ ಸುಮಾರು 5,000 ಪತ್ರಗಳು ಬಂದಿದ್ದು, ಸಿಎಂ ಬಿಎಸ್ವೈ ಸಚಿವರಾದ ಕೆ ಸುಧಾಕರ್, ಭೈರತಿ ಬಸವರಾಜ್ 4 ಅಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಪತ್ರಗಳನ್ನು ತೆಗೆದುಕೊಂಡು ಹೋಗೋಕೆ ಸಚಿವರ ಕಚೇರಿಗಳಿಗೆ ಸಿಬ್ಬಂದಿ ಕರೆ ಮಾಡಿದ್ದಾರೆ.
ಸಂಬಳ ಇಲ್ಲದೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಸಿಬ್ಬಂದಿ ಪರದಾಡುವಂತಾಗಿದೆ. ಫೆಬ್ರವರಿ ಬಂದರೂ ಡಿಸೆಂಬರ್ ತಿಂಗಳ ಪೂರ್ತಿ ಸಂಬಳವನ್ನ ಸಾರಿಗೆ ಇಲಾಖೆ ನೀಡೇ ಇಲ್ಲ. ಡಿಸೆಂಬರ್ನ ಅರ್ಧ ಸಂಬಳ ನೀಡಿ ಸುಮ್ಮನಾಗಿದ್ದು ಮನೆಯ ನಿರ್ವಹಣೆಗೂ ಸಾರಿಗೆ ನೌಕರರು ಪರದಾಡುತ್ತಿದ್ದಾರೆ. ಮಕ್ಕಳ ಶಾಲೆಯ ಶುಲ್ಕ ಕಟ್ಟುವಕ್ಕೆ ಸಾರಿಗೆ ನೌಕರರು ಸಂಕಷ್ಟಕ್ಕೆ ಸಿಲುಕಿದ್ದು ಕೋವಿಡ್ ಬಳಿಕ ಹಲವು ರಜೆಗಳ ಹೆಸರಲ್ಲಿ ಸಂಬಳ ಕಟ್ ಮಾಡಿದ್ದಾರೆ. ಇದೀಗ ನೌಕರರಿಗೆ ಅರ್ಧ ಸಂಬಳ ನೀಡಲಾಗ್ತಿದೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವುದಕ್ಕೆ ಸರ್ಕಾರಕ್ಕೆ 1.5 ತಿಂಗಳ ಗಡುವು ನೀಡಲಾಗಿದೆ. 1.5 ತಿಂಗಳ ಒಳಗೆ 9 ಬೇಡಿಕೆ ಈಡೇರಿಸುವುದಕ್ಕೆ ಆಗ್ರಹಿಸಲಾಗಿದೆ. ನೀವು 3 ಬೇಡಿಕೆ ಈಡೇರಿಸಿದ್ದೇವೆ ಅಂತ ಹೇಳೋದಾದ್ರೆ ಇನ್ನು 6 ಬೇಡಿಕೆಗಳನ್ನು ಈಡೇರಿಸುವ ಕೆಲಸ ಮಾಡಿ, ಇಲ್ಲವಾದರೆ ಬಸ್ ನಿಲ್ಲಿಸಿ ಮುಷ್ಕರ ನಡೆಸುವುದಾಗಿ ಸಾರಿಗೆ ನೌಕರರ ಪರ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರಿಗೆ ಸಿಬ್ಬಂದಿಗೆ ಸಂಬಳ ನೀಡದ ಬಗ್ಗೆ ಮಾತನಾಡಿದ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ, ಈಗ ಹಣಕಾಸು ಇಲಾಖೆಯಿಂದ ಹಣ ಬಂದಿಲ್ಲ, ಹೀಗಾಗಿ ಡಿಸೆಂಬರ್ ತಿಂಗಳ ಅರ್ಧ ಸಂಬಳ ಮಾತ್ರ ಕೊಟ್ಟಿದ್ದೇವೆ. ಇನ್ನು 2-3 ದಿನಗಳಲ್ಲಿ ಹಣಕಾಸು ಇಲಾಖೆಯಿಂದ ಹಣ ಬರಲಿದ್ದು ಬಾಕಿ ಹಣ ಎಲ್ಲವನ್ನೂ ಕೊಡ್ತೇವೆ, ಯಾವುದೇ ಬಾಕಿ ಉಳಿಸಿಕೊಳ್ಳೋದಿಲ್ಲ ಅಂತ ಹೇಳಿದರು. ಯಾವುದೇ ಕಾರಣಕ್ಕೂ ಸಂಬಳ ಕಡಿತ ಮಾಡಲ್ಲ ಅಂತ ಸವದಿ ಹೇಳಿದ್ದಾರೆ. ಬಿಡಿಎನಲ್ಲಿ ನಡೆದಿರುವ ಅಕ್ರಮಗಳಿಗೆ ಬ್ರೇಕ್ ಹಾಕೋಕೆ ಸಿದ್ಧ ಅಂತ ಸಿಎಂ ಬಿಎಸ್ವೈ ಘೋಷಿಸಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದ ಸಿಎಂ ಬಿಎಸ್ವೈ 3 ರಿಂದ 4 ತಿಂಗಳಲ್ಲಿ ಬಿಡಿಎ ಸುಧಾರಣೆ ಮಾಡಿಯೇ ತೀರ್ತೇನೆ ಅಂತ ಹೇಳಿದ್ರು. ಶಾಸಕ ಆರಗ ಜ್ಞಾನೇಂದ್ರ ಆರೋಪಕ್ಕೆ ಸಿಎಂ ಉತ್ತರಿಸಿದ್ರು. ನನಗೆ ಕೊಟ್ಟ ಜಿ ಕ್ಯಾಟಗರಿ ಸೈಟ್ನಲ್ಲಿ ಮನೆ ಕಟ್ಟೋಕೆ ಆಗಿಲ್ಲ, ನನ್ನ ಸೈಟ್ಗೆ ಯಾರೋ ನಕಲಿ ದಾಖಲೆ ಮಾಡಿ ವ್ಯಾಜ್ಯ ಮಾಡಿಕೊಂಡಿದ್ದಾರೆ, ಹೀಗಾಗಿ ನನಗೆ ಇನ್ನೂ ಸೈಟ್ ಸಿಕ್ಕಿಲ್ಲ ಅಂತ ಶಾಸಕರು ಹೇಳಿದ್ರು. ಶಾಸಕರಾದ ರೇಣುಕಾಚಾರ್ಯ, ಬಸನಗೌಡ ಪಾಟೀಲ್ ಯತ್ನಾಳ್ ದೋಸ್ತಿ ನೋಡಿ ಎಲ್ಲರೂ ಚಕಿತಗೊಂಡಿದ್ದಾರೆ. ವಿಧಾನಸೌಧದ ಲಾಂಜ್ನಲ್ಲಿ ರೇಣುಕಾಚಾರ್ಯ, ಬಸನಗೌಡ ಪಾಟೀಲ್ ಯತ್ನಾಳ್ ಒಟ್ಟಿಗೆ ಓಡಾಟ ನಡೆಸಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿತು. ಈ ಹಿಂದೆ ಅಂಜೋ ಮಗ ನಾನಲ್ಲ ಎಂದಿದ್ದ ಯತ್ನಾಳ್, ನಮ್ದು ಹೊನ್ನಾಳಿ ಹೊಡೆತ ಎಂದಿದ್ದ ರೇಣುಕಾಚಾರ್ಯ ಬಹಿರಂಗವಾಗಿಯೇ ಪರಸ್ಪರ ಟೀಕಿಸಿದ್ರು. ಆದ್ರೀಗ ಮಂತ್ರಿ ಸ್ಥಾನ ಮಿಸ್ ಆಗ್ತಿದ್ದಂತೆ ಯತ್ನಾಳ್ ರೇಣುಕಾಚಾರ್ಯ ದೋಸ್ತಿಗಳಾಗಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ಮೇಲೆ ಕಲ್ಲು ಗಣಿ ವಿಷಯವನ್ನ ಶಾಸಕ ಆರಗ ಜ್ಞಾನೇಂದ್ರ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಿಎಂ ಬಿಎಸ್ವೈ, ಕಾನೂನು ಚೌಕಟ್ಟಿನಲ್ಲಿರೋ ಗಣಿಗಾರಿಕೆಗೆ ಅಡ್ಡಿ ಉಂಟು ಮಾಡಬಾರದು, ಡಿಸಿಗಳು ಈ ಬಗ್ಗೆ ಕ್ರಮ ವಹಿಸಬೇಕು, ಕಾನೂನುಬದ್ಧ ಗಣಿಗಳನ್ನ ಸ್ಥಗಿತಗೊಳಿಸಿದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಜಲ್ಲಿಕಲ್ಲು ಕೊರತೆ ಉಂಟಾಗಿ ಸಮಸ್ಯೆ ಎದುರಾಗುತ್ತೆ ಅಂತ ಸಿಎಂ ತಿಳಿಸಿದ್ರು. ಇನ್ನು ಡ್ರಗ್ಸ್, ಹುಕ್ಕಾ ಬಾರ್ಗಳ ವಿಚಾರದ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪವಾಗಿದೆ. ಈ ಬಗ್ಗೆ ಮಾತನಾಡಿದ ಶಾಸಕಿ ಸೌಮ್ಯ ರೆಡ್ಡಿ, ಹುಕ್ಕಾ ಬಾರ್ಗಳ ಮೇಲೆ ಆಗಾಗ ದಾಳಿ ಮಾಡದೆ ನಿರಂತರವಾಗಿ ರೇಡ್ ಮಾಡಬೇಕು ಅಂತ ಹೇಳಿದ್ರು. ಆಗ ಶಾಸಕಿ ಪ್ರಶ್ನೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಉತ್ತರಿಸಿದ್ರು. ಡ್ರಗ್ಸ್ ನಿಯಂತ್ರಣಕ್ಕೆ ಸರ್ಕಾರ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಹುಕ್ಕಾ ಬಾರ್ಗೆ ಯುವಕರು ಆಕರ್ಷಣೆ ಆಗ್ತಿರುವ ಮಾಹಿತಿ ಇದೆ, ಹೀಗಾಗಿ ಹುಕ್ಕಾ ಬಾರ್ ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತಿಸಲಾಗುತ್ತಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಕಲಾಪದ ಶೂನ್ಯ ವೇಳೆಯಲ್ಲಿ ಪ್ರಸಿದ್ಧ ಧರ್ಮರಾಯ ಸ್ವಾಮಿ ಕರಗದ ವಿಷಯದ ಕುರಿತು ಸದಸ್ಯ ಪಿಆರ್ ರಮೇಶ್ ಪ್ರಸ್ತಾಪ ಮಾಡಿದರು. ಕಳೆದ ವರ್ಷ ಕೊರೋನಾದಿಂದ ಕರಗ ಆಚರಣೆ ಮಾಡಿರಲಿಲ್ಲ, ಈ ವರ್ಷ ಕರಗ ಆಚರಣೆಗೆ ಸರ್ಕಾರ ಅವಕಾಶ ಕೊಡಬೇಕು. ಈ ವೇಳೆ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಕೋಟಾ ಪೂಜಾರಿ, ಕರಗ ಹೊರುವವರ ಮಧ್ಯೆ ಕೆಲ ಗೊಂದಲ ಇವೆ. 1-2 ದಿನಗಳಲ್ಲಿ ದೇಗುಲದ ಆಡಳಿತ ಮಂಡಳಿ, ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕರಗದ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು. ಆನ್ಸರ್ ಸೋರಿಕೆಯಿಂದ ಮುಂದೂಡಿಕೆಯಾಗಿದ್ದ ಎಫ್ಟಿಎ ಎಕ್ಸಾಮ್ಗೆ ಕೊನೆಗೂ ಡೇಟ್ ಫಿಕ್ಸ್ ಆಗಿದ್ದು ಯಾವಾಗ? ರಾಜ್ಯದಲ್ಲಿ ಜಿಲೆಟಿನ್ ಸ್ಫೋಟಕ್ಕೆ ಕೊನೆಯೇ ಇಲ್ಲವಾಯ್ತಾ? ನಿರ್ಮಾಪಕರು ಷರತ್ತಿಗೆ ಒಪ್ಪದಿದ್ರೆ ಥಿಯೇಟರ್ಗಳು ಓಪನ್ ಆಗೋದೇ ಇಲ್ವಾ? ಇದೆಲ್ಲವನ್ನು ನೋಡೋಣ ಬಜೆಟ್ ಪಾತ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತುಮಕೂರು ತಾಲೂಕಿನ ಮಸ್ಕಲ್ ಗ್ರಾಮದಲ್ಲಿ ಜಿಲೆಟಿನ್ ಗಡ್ಡಿಯೊಂದು ಸ್ಫೋಟಿಸಿ ಮನೆಯೊಂದು ಧ್ವಂಸಗೊಂಡಿದೆ. ಲಕ್ಷ್ಮೀಕಾಂತ್ ಅವರ ಮನೆಯಲ್ಲಿ ಬಿಸಿಲಿನ ತಾಪಕ್ಕೆ ಜಿಲೆಟಿನ್ ಬ್ಲಾಸ್ಟ್ ಆಗಿದೆ. ಲಕ್ಷ್ಮೀಕಾಂತ್ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುತ್ತಿದ್ದು ಸ್ಫೋಟದ ರಭಸಕ್ಕೆ ಸುವರ್ಣಮ್ಮ ಅನ್ನೋರಿಗೆ ಗಾಯವಾಗಿದೆ. ನಿನ್ನೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಗಾಯಾಳು ಸುವರ್ಣಮ್ಮಗೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮುಂದೂಡಿಕೆಯಾಗಿದ್ದ ಎಫ್ಟಿಎ ಪರೀಕ್ಷೆಯ ದಿನಾಂಕವನ್ನ ಮರು ನಿಗದಿ ಮಾಡಲಾಗಿದೆ. ಜನವರಿ 24ರಂದು ಪರೀಕ್ಷೆ ನಡೆಸೋಕೆ ಆಯೋಗ ದಿನಾಂಕ ನಿಗದಿ ಮಾಡಿತ್ತು. ಆದರೆ ಕ್ವೆಶ್ಚನ್ ಪೇಪರ್ ಲೀಕ್ ಆದ ಕಾರಣಕ್ಕೆ ಪರೀಕ್ಷೆ ರದ್ದುಗೊಳಿಸಲಾಗಿತ್ತು. ಹೀಗಾಗಿ ಫೆಬ್ರವರಿ 28ರಂದು ಎಫ್ಟಿಎ ಪರೀಕ್ಷೆ ನಡೆಸೋಕೆ ಕೆಪಿಎಸ್ಸಿ ನಿರ್ಧರಿಸಿದೆ. ಈ ಬಗ್ಗೆ ಕೆಪಿಎಸ್ಸಿ ಕಾರ್ಯದರ್ಶಿ ಜಿ ಸತ್ಯವತಿ ಆದೇಶ ಹೊರಡಿಸಿದ್ದಾರೆ.
ರಾಜ್ಯದಲ್ಲಿ ಸದ್ಯಕ್ಕೆ ಥಿಯೇಟರ್ ಓಪನ್ ಆಗೋ ಸಾಧ್ಯತೆ ಕಡಿಮೆ ಇದೆ. ಹಂಚಿಕೆ ಸೂತ್ರಕ್ಕೆ ನಿರ್ಮಾಪಕರು ಒಪ್ಪದಿದ್ರೆ ಚಿತ್ರ ಪ್ರದರ್ಶನ ಮಾಡಲ್ಲ, ನಿರ್ಮಾಪಕರು ಷರತ್ತಿಗೆ ಒಪ್ಪದಿದ್ರೆ ಥಿಯೇಟರ್ ಓಪನ್ ಆಗಲ್ಲ, ಹೀಗಂತ ಕರ್ನಾಟಕ ಚಲನಚಿತ್ರ ಪ್ರದರ್ಶಕರ ಮಹಾಮಂಡಳಿ ಅಧ್ಯಕ್ಷ ಆರ್ ಓದುಗೌಡರ್ ಮೈಸೂರಲ್ಲಿ ಹೇಳಿದ್ದಾರೆ. ಸಿನಿಮಾ ಪ್ರದರ್ಶನದ ಬಗ್ಗೆ ನಿರ್ಮಾಪಕರು, ಪ್ರದರ್ಶಕರು, ಥಿಯೇಟರ್ ಮಾಲೀಕರ ನಡುವೆ ಚರ್ಚೆ ನಡೆದಿದೆ. ಆದರೆ ಯಾವುದೇ ತೀರ್ಮಾನಕ್ಕೂ ಬರಲಾಗಿಲ್ಲ. ನಿರ್ಮಾಪಕರು ಹಂಚಿಕೆ ಸೂತ್ರಕ್ಕೆ ಒಪ್ಪಿಗೆ ಸೂಚಿಸದೇ ಇದ್ರೆ ಯಾವ ಕಾರಣಕ್ಕೂ ಸಿಂಗಲ್ ಸ್ಕ್ರೀನ್ ನಲ್ಲಿ ಚಿತ್ರ ಪ್ರದರ್ಶನ ಮಾಡಲ್ಲ ಅಂತ ಓದುಗೌಡರ್ ತಿಳಿಸಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ. ಮಿಸ್ಟರ್ ಪ್ರತಾಪ್ ಸಿಂಹ ಎಲ್ಲಿದ್ದೀರಾ? ಕೊಡಗಿಗೆ ಏನ್ ಮಾಡಿದ್ದೀರಾ? ರೋಡ್ ಚೆನ್ನಾಗಿದ್ಯಾ? ರಾಜ್ಯ ಸರ್ಕಾರದಿಂದ ಕೊಡಗಿಗೆ ಮಂತ್ರಿ ಕೊಟ್ಟಿದ್ದೀರಾ? ಕನಿಷ್ಠ ಯಾವುದಾದ್ರೂ ಬೋರ್ಡ್ ಚೇರ್ಮನ್ ಮಾಡಿದ್ದೀರಾ ಅಂತ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. ಕೊಡಗಿನ ಜನ ಬಿಜೆಪಿಯನ್ನ ಇಂಜೆಕ್ಟ್ ಮಾಡಿಕೊಂಡಿದ್ದಾರೆ. ಅವರು ಮತ ಹಾಕ್ತಾರೆ ಅಂತ ಕೊಡಗನ್ನ ಕಣಗಳಿಸಲಾಗಿದೆ. ಮೊದಲು ಅಲ್ಲಿನ ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕಿದೆ. ಕೇಂದ್ರದ ಬಜೆಟ್ನಲ್ಲಿ ಹಳೆ ಮೈಸೂರು ಭಾಗಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಸಂಸದ ಪ್ರತಾಪ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗಿದೆ. ನಗರದಲ್ಲಿ ನಡೆಯುತ್ತಿರೋ ಸ್ಮಾರ್ಟ್ ಸಿಟಿ ಯೋಜನೆ ಕೆಲಸ ಕಳಪೆಯಾಗಿದೆ ಅಂತ ಆರೋಪಿಸಿ ಸುಂದರೇಶ್ ಮುಂದಾಳತ್ವದಲ್ಲಿ ಧರಣಿ ನಡೆಸಲಾಗಿದೆ. ರಸ್ತೆ, ಒಳಚರಂಡಿ, ಪಾರ್ಕ್ ಅಭಿವೃದ್ಧಿ, ಫುಟ್ಪಾತ್, ಕುಡಿಯೋ ನೀರಿನ ಪೈಪ್ಲೈನ್ ಸೇರಿದಂತೆ ವಿವಿಧ ಕಾಮಗಾರಿ ನಡೆಯುತ್ತಿವೆ. ಆದರೆ ಕೆಲಸ ಕಳಪೆಯಾಗಿದ್ರೂ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ನೂರಾರು ಕೋಟಿ ಅವ್ಯವಹಾರ ನಡೆದಿದೆ. ಅವ್ಯವಹಾರದ ಕುರಿತು ತನಿಖೆಯನ್ನು ನಡೆಸಬೇಕು ಅಂತ ಧರಣಿ ನಿರತರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದ ಬೋವಿ ಗುರುಪೀಠಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಆಶೀರ್ವಾದ ಪಡೆದರು. ಈ ವೇಳೆ ಮೇದಾರ ಮಠದ ಬಸವ ಕೇತೇಶ್ವರ ಶ್ರೀಗಳನ್ನ ಭೇಟಿ ಮಾಡಿದ್ರು. ಅಲ್ಲದೆ ಹೊಸದುರ್ಗದ ಕುಂಚಿಟಿಗ ಮಠದ ಶಾಂತಿ ವೀರ ಶ್ರೀಗಳು ಸೇರಿದಂತೆ ಮೂವರು ಸ್ವಾಮೀಜಿಗಳನ್ನ ಭೇಟಿಯಾಗಿ ಮಗಳ ಮದುವೆಗೆ ಬನ್ನಿ ಅಂತ ಆಹ್ವಾನಿಸಿದ್ರು. ರಾಯಚೂರು ತಾಲೂಕಿನ ಯರಗೆರೆ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನ ಅಮಾನತುಗೊಳಿಸಲಾಗಿದೆ. ಶಕ್ತಿನಗರದ ದರೋಡೆ ಸೇರಿ 2 ಪ್ರಕರಣಗಳ ತನಿಖೆಯಲ್ಲಿ ಲೋಪ ಎಸಗಿದ ಆರೋಪಕ್ಕೆ ಸಸ್ಪೆಂಡ್ ಮಾಡಲಾಗಿದೆ. ತನಿಖೆ ಸಾಬೀತಾದ ಹಿನ್ನೆಲೆಯಲ್ಲಿ ಬಳ್ಳಾರಿ ವಲಯದ ಐಜಿಪಿ ಸಿಪಿಐ ಅಂಬೇರಾಯರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವಕ್ಕೆ ರೈತರು ಮುಂದಾಗಿದ್ದಾರೆ. ಫೆಬ್ರವರಿ 6ರಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡೋಕೆ ನಿರ್ಧರಿಸಲಾಗಿದೆ ಅಂತ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 6ರಂದು ನಡೆಯುವ ಪ್ರತಿಭಟನೆಗೆ ರೂಪುರೇಷೆ ಸಿದ್ಧವಾಗಿದೆ. ದೆಹಲಿ ಹೋರಾಟದ ಜೊತೆಗೆ ದೇಶದ ಎಲ್ಲಾ ಭಾಗಗಳಲ್ಲೂ ಪ್ರತಿಭಟನೆ ನಡೆಸೋಕೆ ತೀರ್ಮಾನಿಸಲಾಗಿದೆ. ಇದಕ್ಕೆ ರಾಜ್ಯದ ರೈತರು ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಅಂತ ಕೂಡ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಪೇಟ ಅಮ್ಮಪುರದ ಸರ್ಕಾರಿ ಆಸ್ಪತ್ರೆ ವೈದ್ಯ ಕಿರುಕುಳ ನೀಡ್ತಾನೆ ಅಂತ ಸಿಬ್ಬಂದಿ ಆರೋಪಿಸಿದ್ದಾರೆ. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ ಅಂತ ದೂರಿದ್ದಾರೆ. ಕೆಲಸ ಮಾಡಿದ ಹಣ ಕೇಳಿದಕ್ಕೆ ಹಲ್ಲೆ ಮಾಡಿದ್ದಾನೆ ಅಂತ ಆಸ್ಪತ್ರೆ ಸ್ಟಾಫ್ ಆರೋಪಿಸಿದ್ದಾರೆ. ದೆಹಲಿ ಗಡಿಯಲ್ಲಿ ನಿಲ್ಲುತ್ತಲೇ ಇಲ್ಲ ಅನ್ನದಾತರ ಆಕ್ರೋಶದ ಕಿಚ್ಚು. ಮತ್ತೆ ಹೆದ್ದಾರಿಗಳನ್ನ ಬಂದ್ ಮಾಡೋಕೆ ನಿರ್ಧಾರ. ರೈತರ ಹೋರಾಟಕ್ಕೆ ಬ್ರೇಕ್ ಹಾಕೋಕೆ ಪೊಲೀಸರು ಮಾಡಿದ ಪ್ಲಾನ್ ಆದ್ರೂ ಏನು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೆಹಲಿಯ ಗಡಿಯಲ್ಲಿರುವ ಗಾಜಿಪುರದಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ರೈತರು ದೆಹಲಿಯತ್ತ ಟ್ರ್ಯಾಕ್ಟರ್ಗಳಲ್ಲಿ ನುಗ್ಗದಂತೆ ತಡೆಯೋಕೆ ರಸ್ತೆಯಲ್ಲಿ ಅಡ್ಡಲಾಗಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ರಸ್ತೆಗೆ ಕಬ್ಬಿಣದ ವೈರ್ಗಳನ್ನು ಹಾಕಿದ್ದಾರೆ. ಜೊತೆಗೆ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಟೈರ್ ಪಂಚರ್ ಆಗೋಕೆ ಕಬ್ಬಿಣದ ಮೊಳೆ ಹೊಡೆದಿದ್ದಾರೆ. ಸಂಸತ್ ಅಧಿವೇಶನ ನಡೀತಿರೋದ್ರಿಂದ ಅನಿರೀಕ್ಷಿತವಾಗಿ ರೈತರು ಸಂಸತ್ನತ್ತ ನುಗ್ಗದಂತೆ ತಡೆಯೋಕೆ ಪೊಲೀಸರು ಈ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಫೆಬ್ರವರಿ 6ರಂದು ದೇಶದಾದ್ಯಂತ 3 ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಲಾಗಿದೆ. ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳು ಹೆದ್ದಾರಿ ಬಂದ್ಗೆ ಕರೆ ನೀಡಿವೆ. ಫೆಬ್ರವರಿ 6ರ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಎಲ್ಲಾ ಹೆದ್ದಾರಿಗಳನ್ನು ಬ್ಲಾಕ್ ಮಾಡೋಕೆ ರೈತ ಸಂಘಟನೆಗಳು ಕರೆ ನೀಡಿವೆ. ಕೇಂದ್ರದ 3 ಕೃಷಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಈ ಹೆದ್ದಾರಿ ಬಂದ್ಗೆ ಕರೆ ನೀಡಿವೆ. ಕೇಂದ್ರ ಸರ್ಕಾರದ ಕೃಷಿ ತಿದ್ದುಪಡಿ ಕಾಯ್ದೆ ವಾಪಸ್ಗೆ ಆಗ್ರಹಿಸಿ ರೈತರು ಮಾಡುತ್ತಿರುವ ಹೋರಾಟಕ್ಕೆ ಶಿವಸೇನೆ ನಾಯಕ ಸಂಜಯ್ ರಾವತ್ ಬೆಂಬಲ ಸೂಚಿಸಿದ್ದಾರೆ. ದೆಹಲಿಯ ಗಾಜಿಪುರ ಗಡಿಯಲ್ಲಿ ರೈತರ ಧರಣಿ ಮುಂದುವರೆದಿದ್ದು, ಧರಣಿ ನಿರತ ರೈತರನ್ನ ಭೇಟಿಯಾದ ಸಂಜಯ್ ರಾವತ್ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ.
ಬಜೆಟ್ ಮಂಡನೆ ಬಳಿಕ ಇಂದು ಷೇರುಪೇಟೆಯಲ್ಲಿ ಭಾರಿ ಏರಿಕೆ ಆಗ್ತಿದೆ. ಇಂದು ಬೆಳಗ್ಗೆ 19,193 ಪಾಯಿಂಟ್ನಲ್ಲಿ ಟ್ರೇಡಿಂಗ್ ಆರಂಭವಾಗಿದ್ದು, ಕೆಲವೇ ಹೊತ್ತಿನಲ್ಲಿ ಸೆನ್ಸೆಕ್ಸ್ 50,154 ಪಾಯಿಂಟ್ಗೆ ಏರಿಕೆಯಾಗಿದೆ. ಕಳೆದ 10 ದಿನದಲ್ಲಿ ಎರಡನೇ ಬಾರಿಗೆ ಸೆನ್ಸೆಕ್ಸ್ 50,000 ಪಾಯಿಂಟ್ ದಾಟಿ ದಾಖಲೆ ನಿರ್ಮಿಸಿದೆ. ಇನ್ನು ನಿಫ್ಟಿ ಕೂಡ 222 ಪಾಯಿಂಟ್ ಏರಿಕೆ ಕಂಡಿತ್ತು. ದೇಶದಲ್ಲಿ ಹೊಸ ಕೊರೋನಾ ಕೇಸ್ಗಳಲ್ಲಿ ಕುಸಿತವಾಗಿದೆ. ದೇಶದಲ್ಲಿ ಕೊರೋನಾ ಸಕ್ರಿಯ ಕೇಸ್ಗಳ ಸಂಖ್ಯೆ 1.63 ಲಕ್ಷಕ್ಕೆ ಕುಸಿದಿದೆ. ಆದರೆ ಮಹಾರಾಷ್ಟ್ರ ಹಾಗೂ ಕೇರಳ ರಾಜ್ಯಗಳು ಕೊರೋನಾ ಸಕ್ರಿಯ ಕೇಸ್ಗಳಿಗೆ 70% ಕೊಡುಗೆ ನೀಡಿವೆ. ಈ ಎರಡೂ ರಾಜ್ಯಗಳಲ್ಲಿ ಕೊರೋನಾ ಸಕ್ರಿಯ ಕೇಸ್ ಕುಸಿಯದೇ ಇರುವುದು ಕಳವಳಕ್ಕೆ ಕಾರಣವಾಗಿದೆ. ಹೀಗಾಗಿ ಎರಡೂ ರಾಜ್ಯಗಳಿಗೆ ಕೇಂದ್ರ ಆರೋಗ್ಯ ಇಲಾಖೆಯಿಂದ ತಜ್ಞರ ತಂಡ ಕಳುಹಿಸಲಾಗುತ್ತದೆ. ಕೇಂದ್ರದ ತಜ್ಞರ ತಂಡವು ಕೊರೋನಾ ನಿಯಂತ್ರಣಕ್ಕೆ ರಾಜ್ಯಗಳಿಗೆ ಮಾರ್ಗದರ್ಶನ ನೀಡಿ ಕೆಲ ಶಿಫಾರಸು ಮಾಡಲಿವೆ. ಮ್ಯಾನ್ಮಾರ್ನಲ್ಲಿ ಸೇನೆ ತುರ್ತು ಪರಿಸ್ಥಿತಿ ಹೇರಿದೆ. ಮ್ಯಾನ್ಮಾರ್ ಉಪಾಧ್ಯಕ್ಷರಾಗಿರುವ ಮೈನ್ ಸ್ವೀ ಅವರನ್ನ ಹಂಗಾಮ್ಯ ಅಧ್ಯಕ್ಷರನ್ನಾಗಿ 1 ವರ್ಷದ ಅವಧಿಗೆ ಸೇನೆ ನೇಮಕ ಮಾಡಿದೆ. ನಾಗರಿಕ ಹೋರಾಟಗಳ ನಾಯಕಿ ಆಂಗ್ ಸಾನ್ ಸೂಕಿ ಸೇರಿದಂತೆ ಹಲವು ಮುಖಂಡರನ್ನ ಸೇನೆಯು ಬಂಧನದಲ್ಲಿ ಇರಿಸಿದೆ. ಮೈನ್ ಸ್ವೀ ಅಧ್ಯಕ್ಷರೆಂದು ಘೋಷಣೆಯಾಗ್ತಿದ್ದಂತೆ ದೇಶದ ಅಧಿಕಾರವನ್ನ ಸೇನಾ ಕಮಾಂಡರ್ ಹಿರಿಯ ಜನರಲ್ ಮಿನ್ ಆಂಗ್ಲೆಂಗ್ಗೆ ಹಸ್ತಾಂತರಿಸಿದ್ದಾರೆ. ಮ್ಯಾನ್ಮಾರ್ನಲ್ಲಿ ಕ್ಷಿಪ್ರ ಬೆಳವಣಿಗೆಗಳ ಬಗ್ಗೆ ಅಮೆರಿಕ ಕಳವಳ ವ್ಯಕ್ತಪಡಿಸಿದೆ. ಸ್ಟೇಟ್ ಕೌನ್ಸಿಲರ್ ಆಂಗ್ ಸಾನ್ ಸೂಕಿ ಸೇರಿದಂತೆ ಬಂಧಿಸಿರುವ ಮುಖಂಡರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದೆ. ಮ್ಯಾನ್ಮಾರ್ನಲ್ಲಿ ಬೆಳವಣಿಗೆಗಳನ್ನು ಅವಲೋಕಿಸಲಾಗುತ್ತಿದೆ. ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಮರುಸ್ಥಾಪಿಸೋಕೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಯಾವುದೇ ಕ್ರಮ ಕೈಗೊಳ್ಳೋಕೆ ಅಮೆರಿಕ ಸಿದ್ಧ ಅಂತ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಜೆ ಸಾಕಿ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಅಧಿಕಾರ ಅವಧಿಯ ನಂತರವೂ ಹಲವು ಕಾರಣದಿಂದ ಅಮೆರಿಕದಲ್ಲಿ ಸುದ್ದಿಯಲ್ಲಿದ್ದಾರೆ. 2 ಬಾರಿ ವಾಗ್ದಂಡನೆಗೆ ಗುರಿಯಾಗಿದ್ದ ಏಕೈಕ ಅಮೆರಿಕದ ಅಧ್ಯಕ್ಷರೆಂಬ ಹಣೆಪಟ್ಟಿ ಹೊತ್ತ ನಂತರವೂ ಸುದ್ದಿ ಮಾಧ್ಯಮಗಳಲ್ಲಿ ಟ್ರಂಪ್ ಹವಾ ಕಡಿಮೆ ಆಗಿಲ್ಲ. ಈಗ ಟ್ರಂಪ್ ಬಗ್ಗೆ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಜೈನ್ ಸಾಕಿ ಮಾತನಾಡಿದ್ದು, ಟ್ರಂಪ್ ಬಗ್ಗೆ ಮಾತನಾಡಿ ಹೆಚ್ಚು ಸಮಯ ವ್ಯಯಿಸೋದಿಲ್ಲ ಅಂತ ಹೇಳಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಕಾಡ್ಗಿಚ್ಚು ವೇಗವಾಗಿ ಹಬ್ತಾ ಇದೆ. ಕಾಡ್ಗಿಚ್ಚಿನಿಂದಾಗಿ ಪಶ್ಚಿಮ ಕರಾವಳಿಯ ಪರ್ತ್ ನಗರದ 30 ಮನೆಗಳು ಭಸ್ಮವಾಗಿವೆ. ಅನೇಕರು ನಗರ ಬಿಟ್ಟು ಬೇರೆ ನಗರಗಳತ್ತ ವಲಸೆ ಹೋಗ್ತಿದ್ದಾರೆ. ಕಾಡ್ಗಿಚ್ಚು ಸುಮಾರು 60 ಕಿಲೋಮೀಟರ್ಗೂ ಹಬ್ಬಿದ್ದು 7,000 ಹೆಕ್ಟೇರ್ ಪ್ರದೇಶ ಆವರಿಸಿದೆ. ಇದರಿಂದ ಸಾಕಷ್ಟು ಹಾನಿಯಾಗಿದೆ.